ನಮಸ್ಕಾರ. ಆರ್ಸಿಬಿ ಪಂದ್ಯ ಸೋತ ಬಳಿಕ ಹೆಡ್ ಜೊತೆ ಹ್ಯಾಂಡ್ ಶೇಕ್ ಮಾಡದ ಕೊಹ್ಲಿ, ಸೃಷ್ಟಿಯಾಯಿತು ದೊಡ್ಡ ಕೋಲಾಹಲ. ಆಸೀಸ್ ದಿಗ್ಗಜರು ನೀಡಿದರು ಸ್ಫೋಟಕ ಹೇಳಿಕೆ. ಕೊಹ್ಲಿ ಕುರಿತು ಹೇಳಿದನ್ನ ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ. ಹಾಗಾದರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು? ಅಷ್ಟಕ್ಕೂ ಟ್ರಾವಿಸ್ ಹೆಡ್ ಹಾಗೂ ವಿರಾಟ್ ಕೊಹ್ಲಿಯ ಕಾಂಟ್ರವರ್ಸಿ ಕುರಿತು ಆಸೀಸ್ನ ದಿಗ್ಗಜ ಹಾಗೂ ಮಾಜಿ ಆಟಗಾರರು ಹೇಳಿದ್ದೇನು ಗೊತ್ತಾ? ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಆದ್ದರಿಂದ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತ ಮುನ್ನ ನೀವು ಕೂಡ ವಿರಾಟ್ ಕೊಹ್ಲಿಯ ಅಪ್ಪಟ ಅಭಿಮಾನಿಗಳಾಗಿದ್ರೆ ಈ ಕೂಡಲೇ ವಿಡಿಯೋಕ್ಕೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ಹೈದರಾಬಾದ್ನಲ್ಲಿ ನಡೆದ ಆರ್ಸಿಬಿ ಹಾಗೂ ಎಸ್ಆರ್ಎಚ್ ನಡುವಿನ ಐಪಿಎಲ್ನ ಪಂದ್ಯದಲ್ಲಿ ಆರ್ಸಿಬಿ 55 ರನ್ಗಳ ಹೀನಾಯ ಸೋಲು ಎದುರಿಸಿದೆ ಸ್ನೇಹಿತರೆ. ಆರ್ಸಿಬಿ ಪಂದ್ಯ ಸೋತಿರುವ ವಿಷಯಕ್ಕಿಂತ ಇದೀಗ ಟ್ರಾವಿಸ್ ಹೆಡ್ ಹಾಗೂ ವಿರಾಟ್ ಕೊಹ್ಲಿ ನಡುವಿನ ಆ ಜಗಳದ ವಿಷಯ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಸ್ನೇಹಿತರೆ. ಹೌದು, ಆರ್ಸಿಬಿ ಪಂದ್ಯ ಸೋತ ಬಳಿಕ ವಿರಾಟ್ ಕೊಹ್ಲಿ ಟ್ರಾವಿಸ್ ಹೆಡ್ ರೊಂದಿಗೆ ಹ್ಯಾಂಡ್ ಶೇಕ್ ಮಾಡಿಲ್ಲ ಸ್ನೇಹಿತರೆ. ಸದ್ಯ ಇದೀಗ ಈ ವಿಷಯ ತುಂಬಾ ಚರ್ಚೆಗೆ ಕಾರಣವಾಗ್ತಾ ಇದೆ. ಇನ್ನು ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಹೈದರಾಬಾದ್ 20 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 255 ರನ್ ಕಲೆ ಹಾಕಿತು. ಇಶಾನ್ ಕಿಶನ್ 79 ರನ್ ಹಾಗೂ ಅಭಿಷೇಕ್ ಶರ್ಮಾ 56 ರನ್ ಬಾರಿಸಿದರು. ಈ ಟಾರ್ಗೆಟ್ ಬೆನ್ನಟ್ಟಿದಂತ ಆರ್ಸಿಬಿಯ ಆಟ 200 ರನ್ಗಳಿಗೆ ನಿಂತು ಹೋಯಿತು. ಪಾಟಿದಾರ್ ಅರ್ಧಶತಕ ಬಾರಿಸಿದ್ದು ಬಿಟ್ಟರೆ ಉಳಿದವರಿಂದ ಹೇಳಿಕೊಳ್ಳುವಂತಹ ಕೊಡುಗೆ ಕಂಡು ಬಂದಿಲ್ಲ. ಇದರೊಂದಿಗೆ ಈ ಮ್ಯಾಚ್ ನಲ್ಲಿ ಆರ್ಸಿಬಿ 55 ರನ್ಗಳ ಸೋಲೊಪ್ಪಿಕೊಂಡಿತು. ಅದ್ಯಾಗೂ ಪಾಯಿಂಟ್ಸ್ ಟೇಬಲ್ ನಲ್ಲಿ ಆರ್ಸಿಬಿ ತನ್ನ ಟಾಪ್ 2 ಸ್ಥಾನವನ್ನ ಭದ್ರಪಡಿಸಿಕೊಂಡಿದೆ ಸ್ನೇಹಿತರೆ. ಇನ್ನು ಇಂದಿನ ಪಂದ್ಯದುದ್ದಕ್ಕೂ ಕೊಹ್ಲಿ ಹಾಗೂ ಟ್ರಾವಿಸ್ ಹೆಡ್ ನಡುವೆ ವಾಗ್ವಾದ ನಡೆದಿತ್ತು. ಟ್ರಾವಿಸ್ ಹೆಡ್ ಔಟ್ ಆದ ಬಳಿಕ ವಿರಾಟ್ ಕೊಹ್ಲಿ ಅಗ್ರೆಸಿವ್ ಸೆಲೆಬ್ರೇಷನ್ ಮಾಡಿದರು. ತಾನೇ ವಿಕೆಟ್ ಕಿತ್ತನೆಂಬಂತೆ ವಿರಾಟ್ ಕೊಹ್ಲಿಯ ಆ ಸೆಲೆಬ್ರೇಷನ್ ಕಂಡು ಬಂದಿತ್ತು. ಅದಾದ ಬಳಿಕ ವಿರಾಟ್ ಕೊಹ್ಲಿ ಚೇಸಿಂಗ್ ಮಾಡುವ ವೇಳೆ ಬ್ಯಾಕ್ ಟು ಬ್ಯಾಕ್ 2 ಬೌಂಡರಿಗಳನ್ನ ಬಾರಿಸುವ ಮೂಲಕ ಟ್ರಾವಿಸ್ ಹೆಡ್ ಅವರಿಗೆ ನೀನು ಬಂದು ಇಲ್ಲಿ ಮೊದಲು ಬೌಲಿಂಗ್ ಮಾಡು, ದಮ್ ಇದ್ರೆ ನನ್ನನ್ನು ಔಟ್ ಮಾಡು ಎನ್ನುವಂತೆ ವಿರಾಟ್ ಕೊಹ್ಲಿ ನಡು ಮೈದಾನದಲ್ಲಿ ಟ್ರಾವಿಸ್ ಹೆಡ್ಗೆ ವಾರ್ನಿಂಗ್ ಕೊಡ್ತಾರೆ. ಅದಾದ ಬಳಿಕ ಕೊಹ್ಲಿ ಮುನಿಸಿಕೊಂಡರು. ನಂತರ ಪಂದ್ಯ ಸೋತ ಬಳಿಕ ಟ್ರಾವಿಸ್ ಹೆಡ್ ಜೊತೆಗೆ ಹ್ಯಾಂಡ್ ಶೇಕ್ ಕೂಡ ಮಾಡಿರಲಿಲ್ಲ. ಹೆಡ್ ಹ್ಯಾಂಡ್ ಶೇಕ್ ಮಾಡಲು ಮುಂದಾದರೂ ಕೂಡ ವಿರಾಟ್ ಕೊಹ್ಲಿ ಅವರನ್ನ ಇಗ್ನೋರ್ ಮಾಡಿ ಮುಂದೆ ಸಾಗಿದ್ರು. ಸದ್ಯ ಇದೀಗ ಈ ವಿಡಿಯೋ ವೈರಲ್ ಆಗ್ತಾ ಇದ್ದು ಕ್ರಿಕೆಟ್ ಲೋಕದಲ್ಲಿ ಕೋಲಾಹಲ ಸೃಷ್ಟಿಸಿದೆ. ಈ ಕುರಿತು ಮಾತನಾಡಿದ ಆಸೀಸ್ನ ದಿಗ್ಗಜ ರಿಕಿ ಪಾಂಟಿಂಗ್ ಈ ರೀತಿಯಾಗಿ ಹೇಳಿದ್ದಾರೆ. ವಿರಾಟ್ ಕೊಹ್ಲಿಯಂತಹ ದೊಡ್ಡ ಆಟಗಾರರಿಂದ ಕ್ರಿಕೆಟ್ನಲ್ಲಿ ಈ ರೀತಿಯ ಗೆಸ್ಚರ್ ಅನ್ನ ನಾನು ನಿರೀಕ್ಷಿಸಿರಲಿಲ್ಲ. ಕ್ರಿಕೆಟ್ನಲ್ಲಿ ಆಕ್ರಮಣಕತೆ ಒಳ್ಳೆಯದು, ಆದರೆ ಆಟ ಮುಗಿದ ಬಳಿಕವೂ ಆಟಗಾರರು ಪರಸ್ಪರವಾಗಿ ಗೌರವದಿಂದ ಇರಬೇಕು. ನಮ್ಮ ಆಸೀಸ್ ಆಟಗಾರರಿಗೆ ಐಪಿಎಲ್ ನಲ್ಲಿ ಅವಮಾನ ಆಗುತ್ತಿದೆ, ಇದನ್ನ ನಾವು ಸಹಿಸುವುದಿಲ್ಲ ಎಂದು ರಿಕಿ ಪಾಂಟಿಂಗ್ ಹೇಳಿದ್ದಾರೆ. ಮಾತು ಮುಂದುವರೆಸಿದ ಅವರು, ಹ್ಯಾಂಡ್ ಶೇಕ್ ಮಾಡುವುದು ಆಟದ ಒಂದು ಭಾಗವಾಗಿದೆ. ಕೊಹ್ಲಿ ಅನೇಕ ಆಟಗಾರರಿಗೆ ರೋಲ್ ಮಾಡೆಲ್ ಆಗಿದ್ದಾರೆ, ಇದು ಅವರ ವ್ಯಕ್ತಿತ್ವಕ್ಕೆ ಶೋಭೆ ತರಲ್ಲ ಎಂದು ರಿಕಿ ಪಾಂಟಿಂಗ್ ಕಿಡಿಕಾರಿದ್ದಾರೆ. ಇದಾದ ಬಳಿಕ ಮಾತನಾಡಿದ ಆಡಮ್ ಗಿಲ್ಕ್ರಿಸ್ಟ್ ಈ ರೀತಿಯಾಗಿ ಹೇಳಿದ್ದಾರೆ. ನಾನು ಕೊಹ್ಲಿಯನ್ನ ಹಲವು ಸಮಯದಿಂದ ಬಲ್ಲೆ, ಆತ ಎಂತಹ ಆಟಗಾರ ಎನ್ನುವುದು ನನಗೆ ತಿಳಿದಿದೆ. ಆತನ ಅಗ್ರೆಸಿವ್ಗೆ ನಾನು ಕೂಡ ಫ್ಯಾನ್ ಆಗಿದ್ದೆ, ಆದರೆ ಇಂದು ಕೊಹ್ಲಿಯಿಂದ ನಾನು ಅದನ್ನ ನಿರೀಕ್ಷಿಸಿರಲಿಲ್ಲ. ಐಪಿಎಲ್ ವಿಶ್ವ ದರ್ಜೆಯ ಆಟವಾಗಿದೆ. ಇಲ್ಲಿ ಆಟಗಾರರು ಪರಸ್ಪರವಾಗಿ ಗೌರವವನ್ನ ಬಯಸುತ್ತಾರೆ. ಒಬ್ಬ ಕ್ರಿಕೆಟರ್ ಆಗಿ ಪ್ರೊಫೆಷನಲ್ ಆಗಿ ಆಟವನ್ನ ಆಡಬೇಕು. ಕ್ರಿಕೆಟ್ನಲ್ಲಿ ಸೋಲು ಗೆಲುವು ಕಾಮನ್ ಆಗಿರುತ್ತೆ, ಆದರೆ ಆಟಗಾರರನ್ನ ಗೌರವಿಸಬೇಕು. ಕೊಹ್ಲಿ ಇಂದು ಮಾಡಿದ ಈ ಘಟನೆ ತುಂಬಾ ಬೇಸರ ತಂದಿದೆ ಎಂದು ಆಡಮ್ ಗಿಲ್ಕ್ರಿಸ್ಟ್ ಹೇಳಿದ್ದಾರೆ.